ಸೋಮಪ್ಪ ನೀನು ಇಲ್ಲಿದೀಯಾ? ಹ್ಞೂ ಬಾ ಶಿವಮೊಗ್ಗ ಬಾ ಇಲ್ಲೇ ಅವನಿ ಕತೆ. ನಿಮ್ಮ ಮನೆ ತಕ್ಕ ಹೋಗಿದ್ದೆ, ಬುಂಡಕ್ಕ ಮನೆ ತಕ್ಕ ಹೋಗಿದ್ದೆ, ಅಲ್ಲೂ ಇದ್ದಿಲ್ವಲ್ಲ, ಅದಕ್ಕೆಲ್ಲ ತೋಟದಲ್ಲಿ ಇರ್ಬೋದು ಅನ್ಕೊಂಡು ಬಂದೆ ಕಣಪ್ಪ. ಹ್ಞೂ ಅತ್ತೆ ಹೊಸಿಯ ಕಾಯಿ ಕೆಡ್ಸ್ಬಿಡಿ ಮಾರಕ್ಕೆ ಅಂತಂತು ಅದಕ್ಕೆ ಬಂದೆ. ಗುಂಡಡ ಬಂದಿಲ್ವ ಊರಿಂದ, ಅತ್ತೆ ಊರಿಂದ? ಇಲ್ಲ ಇವತ್ತು ನಾಳೆ ಬರ್ಬೋದು, ಇರಲಿ ಸುಮ್ಕಿರಿ ಪಾಪ. ಲಕ್ಷ್ಮಿ ಕೂಟೆ ನಿಮ್ದಾಗೆ ಕಾಲನೇ ಕಳ್ದಿಲ್ಲ, ಈಗ ಹೆಂಗೋ ಗಂಡು ಬಿಡ್ತು ಚೆನ್ನಾಗವ್ರೆ, ಅದಕ್ಕೆ ಇರಲಿ ಅನ್ಬಿಟ್ಟು ಸುಮ್ಮನೆ ಅದು ನಾವೇ. ಇರ್ಲಿ ಸುಮ್ಕಿರ್ ಮಗ ಪಾಪ, ಹೆಂಗೋ ಹೆಣ್ಣು ಒಳ್ಳೆ ಹೆಣ್ಣು ಸಿಕ್ಕದೆಪ್ಪ, ದೇವ್ರಂತ ಹೆಣ್ಣು ಮಾತ್ರ. ನಾವು ನೋಡಿವೆಲ್ಲ ಹೋಯ್ತಾ ಬತ್ತ ನೋಡ್ತೀವಲ್ಲ, ಭಾಳ ಭಾವನೆ ಆಗದೆ. ಇರ್ಲಿ ಸುಮ್ಕಿರು. ಅಯ್ಯೋ ಪಾಪ. ಇನ್ನೇನಮ್ಮ ಏನು ನಮ್ಮ ಮಾವೇನಾದ್ರು ಸುದ್ದಿ ಬರ್ತದನ? ಅಯ್ಯೋ ಮಗ ಅದನ್ನೇ ಆ ವಿಷಯ ಹೇಳಕ್ಕೆ ಅಂದ್ಬಿಟ್ಟೆ ಬಂದೆ ನಾನು ಬತ್ತೇದೆ ಹೊಲ್ತಕ್ಕೆ ಹೋಗಿ ಅಂದ್ಕೊಂಡು. ಅವನು ಕಾಣಿಸ್ಕೊಂಡ, ನಿಂತ್ಕೋ ಶಿವಮಕ್ಕ ನಿಂತ್ಕೋ ಅಂದ್ಕೊಂಡು ಇನ್ಗುಟ್ಲೆ ಓಡ್ಬತ್ತಿದ್ನ, ಗಾಬರಿ ಆಗ್ಬಿಟ್ಟು ಮಗ ಓಡಾಯ್ತಾನೆ ದಡಿನೇ. ನಿಂತ್ಕೊ ಅಂದ್ಕೊಂಡು ಇನ್ಗುಟ್ಟು ಓಡ್ ಬಂದ. ಆಮೇಲಿಂದ ಯಾಕಪ್ಪ ಏನು ಅಂದ್ಕೊಂಡು ನಾನು ಕಾಪ್ತಾರೆ ನಿಂತ್ಕೊಂಡೆ, ಏನು ಯಾಕೆ ನಾನು ನಿನ್ಗುಟ್ಟು ಬತ್ತಿದ್ದಿ ಅಂತ. ಆಗ ತಪ್ಪಾಯ್ತು ಅಂದ್ಬಿಟ್ಟು ಕಾಲಿಗೆ ಬಿದ್ದಕ್ಕನ್ ಮಗ. ವಾ ಸರಿ ಏನೇನೋ ಮಾತಾಡ್ತಿದ್ದ, ನಿನ್ನ ಗಂಡ ಬಂದಿದ್ದದ ಯಾಗಿ ಹಂಗೆ ಹಿಂಗೆ ಅಂತ ಏನೇನೋ ಹೇಳ್ತಿದ್ದಪ್ಪ. ಆಗ ನನಗೂ ನಿನ್ನ ನೆನೆ ದಿವಸ ಅಂದಿದ್ದಲ್ಲ ಬುದ್ಧಿ ಕಲಿಸ್ತೀನಿ ಅವ್ರಿಗೆ ಅಂತ, ಏನೋ ಮಾಡವನೇ ಸೋಮಪ್ಪ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಕೇಳ್ಕೊಂಡು ಹೋಗೋದ ಅಂದ್ಬಿಟ್ಟು ನಾನು ಬಂದೆ ಕಣ್ಮಗ. ಯಾಕಪ್ಪ ಏನಿದ್ದಕ್ಕಿದ್ದಂಗೆ ಆ ಮಟ್ಟ ಬುದ್ಧಿ ಬಂದದಲ್ಲ, ಅದೇನೋ ದಯ್ಯಪ್ಪ ಏನು ನೋಡಿದೆ, ಮೀನು ಹೆಸರು ಅಂದ್ಬಿಟ್ಟು ಬೇದಾಗ್ಬಿಟ್ಟಿತ್ತು, ಇತ್ಲು ಕಡಿಕೆ ಅಂತ ಹೋದಾಗ ದಯ್ಯನ ನೋಡಿದೆ ಅಂತ ಅಂದಲ್ಲ. ನಿಜವ ಮಗ ಏನಾರೇ? ಹ್ಞೂ ದಯ್ಯಗೆ ನೋಡಿರ್ತಾನೆ. ಅಯ್ಯೋ ಹೋಗಿ ಮಗ ಮುಖತ್ತೆ, ದಯ್ಯಪ್ಪಯ್ಯಗಳ ನೋಡಂಗಿದ್ರೆ ಯಾಕೆ ಹಿಂಗೆಲ್ಲ ಆಗಬೇಕಾಗಿತ್ತು? ನನ್ನ ಗಂಡ ನನ್ನ ಕಣ್ಣಿಗೆ ಕಾಣಿಸ್ಕೊಳಕ್ಕಿಲ್ಲ, ಅವ್ನ ಕಣ್ಣು ಕಾಣಿಸ್ಕೊತಿದ್ನ, ಹಂಗನದಾಗಿದ್ರೆ ಬಂದು ನನಗೆ ಹೇಳೋನು ಹಿಂಗೆ ಹುಷಾರಾಗಿರು ಹಂಗೆ ಹಿಂಗೆ ಅಂತ. ಅವನೇನೋ ನಂಬ್ಕೊಂಡವನ, ನಾನು ನಂಬ್ಕೊಂಡ ಮಗ. ಅದಕ್ಕೆ ನೀನೇನಾರೇ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಹಂಗೇನಾರು ಇದು ಮಾಡ್ದ ಅಂತ ಕೇಳೋದ ಅನ್ಕ ಬಂದೆ. ಕಲ್ಸಿವಮ್ಮಕ್ಕ ಅವನು ಹಂಗೆಲ್ಲವನ್ನ ಮತ್ತೆ ಉರಿಗಿಸ್ತಾ ಅಂತಂದ, ನಿನ್ಗೂ ಹಂಗೆ ಮಾಡ್ದ ಅಂದಲ್ಲ, ಪಾಪ ಹತ್ಕೊತು. ನಮ್ಮ ಅವನಿಗೆ ಮೀನು ಸಾರು ಅಂದ್ರೆ ಆಯ್ಕಿಲ್ಲ ಅಂತ ಗೊತ್ತು, ಈಟು ಅವ್ನಿಗೆ ಆಯ್ಕಿಲ್ಲ ಬೇರೆ ಆಯ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ತಗೊಂಡೋಗಿ ಮೀನು ತೆಗೆದು ಕೊಟ್ಟೆ, ಒಂದು 12 kg ಬತ್ತಿತ್ತು, ತೆಗೆದು ಕೊಟ್ಟೆ. ಹೆಂಗೋ ಆಸೆಗೆ ಅವ್ರಿಗೆ ಬಾಣೆ ಹೆಸರು ಅಂದ್ರೆ ಆಸೆ, ಚೆನ್ನಾಗಿ ತಿಂತಾನ ಮಾವ ಅಂದ್ಕೊಂಡು ತಗೊಂಡೋಗಿ ಕೊಟ್ಟನ, ಹಂಗೆ ಆಗದೆ. ಮಗ ಹಂಗೆ ಅನ್ಕೊಂಡೆ ಯಾವಾಗಲೂ ಇಲ್ದವದ್ದು. ಈಗ ಇದೇನು ಮಾವನ ಮೇಲೆ ಅತ್ತೆ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟಿದ್ದಪ್ಪ, ತಗೊಂಡೋಗಿ ಮೀನು ತಗೊಂಡೋಗಿ ಕೊಡಂಗೆ ಆಗ್ಬಿಟ್ಟಂದ್ರೆ ಸೋಮಪ್ಪ ಅಂತಲೂ ಅನ್ಕೊಂಡೆ. ಈಗ ಅರ್ಥ ಆಯಿತು ನನಗೆ, ಮೀನು ಸಣ್ಣ ಬೇರೆ ಆಗದೆ ಅಂತ ಅಂದಮೇಲೆ ನನಗೆ ಅರ್ಥ ಆಯಿತು, ಇದರಲ್ಲಿ ನೀನೇ ಏನೋ ಹಿಂಗೆ ಮಾಡಿದ್ದೀಯ ಅಂದ್ಬಿಟ್ಟು. ನಾನೇ ಕನ್ಸಿವಮ್ಮಕ್ಕ ಹಂಗೆಲ್ಲ ಒಂದು ಗಾಂಚಲಿ ತೆಗಿತಿದ್ದಲ್ಲ, ಅದಕ್ಕೆ ಬುದ್ಧಿ ಕಲಿಸ್ಬೇಕು ಅಂದ್ಬಿಟ್ಟು ಮೀನು ತಗೊಂಡೋಗಿ ಕೊಟ್ಟೆ. ಬೇರೆ ಹಾಗೆ ಆಯ್ತದೆ ಅಂತ ಗೊತ್ತಿದ್ದು ದವ್ವ ಥರ ನಾನು ಸಾಕಂದು ಎದುರಿಸ್ದೆ, ಹಿಂಗೆ ಹಂಗೆ ಅಂದ್ಬಿಟ್ಟು. ಅವ್ಳು ಸುದ್ದಿಗೆ ಹೋಗ್ಬೇಡ, ಯಾರು ಸುದ್ದಿ ಹೆಣ್ಮಕ್ಳು ಸುದ್ದಿಗೆ ಹೋಗಂಗಿಲ್ಲ ನೀನು, ಹಂಗೆ ಅಂತ ಏನೇನು ಹೇಳ್ದೆ. ಅದು ನಮ್ಮ ಕಡೆ ಬಿಟ್ಟವನೇ ಕರಪ್ಪು ನಂಬ್ಕೊಬಿಟ್ಟು ಏಕ್ತು ಮನ ಮತ ಬಂದು ಕಾಲಿಗೆ ಬಿದ್ದು ಬಿಡೋದು ನನ್ನ ಕಾಲಿಗೆ. ಅಯ್ಯಪ್ಪ ನಾನೇ ಗಾಬರಿ ಆಗೋದೆ, ಇದ್ಯಾಕಪ್ಪ ಹಿಂಗೆ ಕಾಲಿಗೆ ಬಿದ್ದನು ಅಂದ್ಬಿಟ್ಟು. ಹೆಂಗೋ ಬಿಡಪ್ಪ, ನನಗೆ ಅದಕ್ಕೆ ಗೊತ್ತಾಯ್ತು, ನನಗೆ ನೀನೇ ಬುದ್ಧಿ ಕಲ್ಸಿರೋದು ಅವನಿಗೆ, ಇಲ್ಲಾಂದ್ರೆ ನಿನ್ನ ಯಾರು ಬುದ್ಧಿ ಕಲ್ಸೋಕ್ಕಾಯ್ತಿಲ್ಲ ಅಂದ್ಬಿಟ್ಟು ಗೊತ್ತಾಯ್ತು. ಅದಕ್ಕೆ ಕಣ್ಮಗ ಮನೇಲಿ ಒಂದು ಹುಂಜ ಇತ್ತು, ಬಾ ಊಟ ಮಾಡಿವೆ, ಸಾರು ಮಾಡ್ತೀನಿ. ಅಯ್ಯೋ ನನಗೆ ಬೇಡ, ಹೋಗ್ಸಿವಮ್ಮಕ್ಕ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಪಾಪ ಅಮ್ಮನೂ ಅದೇ ಎಲ್ಲ ಸೇರ್ಕೊ ಊಟ ಮಾಡಿ. ಪಾಪ ನಾವೇನು ಉಣ್ಣಕ್ಕಿಲ್ವಾ, ನಮ್ಮನ್ನು ಮಾಡ್ತಾನೆ ಇರ್ತೀವಿ ಕಣ. ನಮ್ಮ ಅತ್ತೆ ಮನೆ ಬುಂಡತ್ತೆ ಮನೆ ವಾರಕ್ಕೆ 3 ಸತಿ ಮಾಡ್ತಾರೆ. ನಾನು ಇರ್ತೀಯೇನು ಸುಮ್ಮನದಳ, ಕೋಳಿ ಕುಯ್ರಿ ಅಂದ್ಕೊಂಡು ಕೂತ್ಕೊತಾಳೆ, ಕೂದು ಹಾಕ್ತಿರೋದು 2 ಕೋಳಿ ಮಾಡ್ತೀವಿ ಕತೆ. ಪಾಪ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಉಣ್ಣಿ ನೀವೇ. ಸಿಕ್ಕಿಲ್ಲ ಕಣಪ್ಪ ನಿಂದ ಅಮ್ಮಯ್ಯ ಬಾ ನೀನು. ಅಯ್ಯೋ ಇಷ್ಟ ಅವನ್ನ ಎದರ್ಕೇನೆ ಆಗೋದು ಕಣ್ಮಗ, ಒಂದು ಹಾಲು ತಕ್ಕ ಹೋಗ್ಬಿಡ್ತಿಲ್ಲ, ಒಂದು ನೀರೊಳಕ್ಕೆ ಬಾವಿ ತಕ್ಕ ಹೋದ್ರು ಬರೋನು ಕಣ್ಮಗ. ಇನ್ನಿನ ಗುಟ್ಟೆ ಇಟ್ಟಿಚ್ಕೊಂತು, ಇನ್ನಿನ ಗುಟ್ಲೆ ಸುತ್ತಾನ ಕಣ್ಮಗ. ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಹೇಳ್ಕೊಂಡ್ರೆ ಏನಂದ್ರೆ ಮಗ, ಯಾರು ಒಬ್ಬರು ತಿಳುವಳಿಕೆರೋರು ನಿನ್ನಂತವ್ರು ಹಿಂಗೆ ಮಾಡ್ಬೋದ ಇವಯ್ಯ ಅಂತಾರೆ. ಬೇರೆಯವ್ರು ಗೊತ್ತಿಲ್ಲದವರು ಅವಳು ನುಲಿದರೆ ಇವನ್ಯಾಕೆ ಇನ್ಬಿಟ್ಟೋದನು, ಅವಳೆಲ್ಲಿ ನುಲಿತಾನೆ ನಿಂತ್ಕೊಂಡಳೇನೋ, ಅದಕ್ಕೆ ಇವನು ಇವಯ್ಯ ಇನ್ಬಿಟ್ಟು ಹೋಯ್ತಾನೆ ಅಂದ್ಬಿಟ್ಟು ಮಾತಾಡೋರು ಎತ್ತಾಗಬೇಕಾದ್ರೆ ಮಾತಾಡ್ತಾರೆ ಅಂದ್ಬಿಟ್ಟು ಮಗ. ಯಾರು ಕೊಟ್ಟು ನಾನು ಬಾಯ್ಬಿಟ್ಟಿಲ್ಲ ಕಣ್ಮಗ, ಯಾರು ಕೊಟ್ಲು ಬಾಯ್ಬಿಟ್ಟಿಲ್ಲ. ಅವತ್ತು ನಿನ್ನ ಕೊಟ್ಟು ಹೇಳಂಗಿಲ್ಲ, ನೀನು ಎದುರು ಬದ್ರಿಗೆ ಸಿಗಾಕಳು ನೀರು ಅಂದಿದ್ರೆ ನೀನು ಕೊಟ್ಲು ನಾನು ಹೇಳ್ತಿದ್ದಿಲ್ಲ. ಹೆಂಗೋ ನಾನು ಹೇಳಿದ್ಕೆ ಇವತ್ತು ನನ್ನ ಸಮಸ್ಯೆ ಎಲ್ಲ ಬಗೆಹರಿತು ಕಣ್ಮಗ. ಹೆಂಗೋ ದೇವ್ರು ಬರೋಂಗೆ ಬಂದು ನನಗೆ ನೀನು ನೆಮ್ಮದಿ ಕೊಟ್ಟೆ ಕಣಪ್ಪ. ಆ ಕಾಲಿಂದ ನಾನು ಗಂಡನ ತಿನ್ಕೊಂಡು ನಾನು ಊರೊಳಗೆ ಒಂಚೂರು ಹೊತ್ತು ಅನ್ಸ್ಕೊಂಡಿಲ್ಲ ನಿನ್ನ ಕಣ್ಮಟ್ಟಿಗೆ. ಹಾಗೆ ನಾವು ಮಾನ ಮರೋದೇಗಿ ಬದುಕೊಂಡು ಹೋಯ್ತೇವೆ. ಈ ವಯಸ್ಸಲ್ಲಿ ಈ ದೂರ ಓದ್ಕೊಬಿಟ್ರೆ ಎಲ್ಲಿ ನನ್ನ ಮಗಳನ್ನ ತಗೊಂಡೋಗ್ದಂಗೆ ಆದರು ಮದುವೆ ಮಾಡ್ಕೊಳ್ಳೋರು ಏನು ಮಾಡೋದು ಅಂದ್ಬಿಟ್ಟು ಮಗ ಸೋಮಪ್ಪ ಹುಸಿ ಯತ್ನೆ ಮಾಡಿಲ್ಲ ಕಣಪ್ಪ. ಹಂಗೂ ತಗ ಬಾವಿಗೆ ಆರ್ಬಿಡೋಣ ಅಂತ ಹಂಗೂ ತೀರ್ಮಾನ ಮಾಡ್ಕೊಬಿಟ್ಟೆ. ಆಗ ಯತ್ನೆ ಮಾಡಿದೆ, ನನ್ನ ಮಗಳು ದಿಕ್ಕ್ಯಾರು, ಇನ್ನು ನಾನಿಲ್ದವ್ರು ನನ್ನ ಮುಗಿನ ಯಾರು ನೋಡ್ಕೊಂಡರು, ನಮ್ಮ ಹೂವು ಬೇರೆ ಮಗ ಸೊಸೆ ಮಾಡೋಕ್ಕಿಲ್ಲ ಅಂದ್ಬಿಟ್ಟು ಅವಳು ಬಂದಿಲ್ಲಿ ಸೇರ್ಕೊಂಡವಳೆ, ಅವಳಿಗೆ ಯಾರು ದಿಕ್ಕು ಅಂತ ಭಾಳ ಯತ್ನೆ ಮಾಡ್ಬಿಟ್ಟೆ ಕಣ್ ಸೋಮಪ್ಪ. ಹೆಂಗೋ ದೇವ್ರು ಬರೋಂಗೆ ಅವತ್ತು ನೀನು ಸಿಕ್ಕಿದೆ ಒಳ್ಳೇದಾಯ್ತು. ಅವತ್ತು ನೀನು ಸಿಕ್ಕಿದ್ಕೆ ನೀನು ಕೊಟ್ಟು ಎಲ್ಲ ನನ್ನ ಕಷ್ಟನ ಹೇಳ್ಕೊಂಡಿದ್ಕೆ ಇವತ್ತು ಪರಿಹಾರ ಆಯಿತು ಕಣಪ್ಪ. ಹೆಂಗೋ ಸರಿಯಾಗಿ ಎದುರಿಸ್ಬಿಟ್ಟಿದ್ದಿ ಬಿಡು ಮಗ, ಚೆಂದಾಗಿ ಎದುರ್ಕೊಬಿಟ್ಟಾನೆ ಕಣಪ್ಪ. ಕಾಲಿಗೆ ಬಿದ್ದು ಊಟ ಅಂದರೆ ಸರಿ ಬಿಡು, ಹಂಗಾರೆ ಚೆನ್ನಾಗಿ ಎದುರ್ಕೊಂಡವನೇ ನಮ್ಮ ಮಾವ. ಮತ್ತು ಏನೋ ಒಂದು ಈ ವಯಸ್ಸಲ್ಲಿ ಎಲ್ಲ ಆಡ್ರು ಚಂದ ಬಸಿವಮ್ಮ, ಗೊತ್ತಾಗಕ್ಕಿಲ್ವ ಅವನಿಗೆ. ನಮ್ಮ ಅವನಿಗೆ ಬುದ್ಧಿನೇ ಇಲ್ಲ ಒಂದು ಚೂರುವೆ. ಉಡ್ಚಂಗ್ಳು ಕಣಪ್ಪ, ಬುಡ್ಚಂಗ್ಳು ಪಾಪ ಬುಂಡಕ್ಕೂ ಹೇಳಿಲ್ವಾ, ಅವಳು ಭಾಳ ಹೊಟ್ಟೆ ಉರ್ಸಿದಾನಂತೆ. ಹಾಗೆಲ್ಲವ ಭಾಳವ ಇದು ಮಾಡಿದಾನಂತೆ ಪಾಪ. ನಿಮ್ಮ ಮಾವ ಪೆದ್ದ ಅಂದ್ಬಿಟ್ಟು ಭಾಳ ಹೊಟ್ಟೆ ಉರ್ಸಿದಾನಂತೆ. ಅವತ್ತು ಹೊತ್ಕೊಂಡು ಹೇಳ್ತು ಪಾಪ ಬುಂಡಕ್ಕ, ಒಳ ಸರಿಯಾಗಿ ಮಾಡಿದೆ ಬಿಡು, ಮಾಡೋದು ಮಾಡ್ತಾವ ಅಂತ. ನನ್ನ ಮಕ್ಕಳಿಗೆ ನಿನ್ನಾಗೆ ಬುದ್ಧಿ ಕಲಿಸ್ಬೇಕನ್ ಮಗ, ಇಲ್ಲಾಂದ್ರೆ ಆಯ್ಕಿಲ್ಲ. ಅವನು ಇಲ್ಲಾಂದ್ರೆ ಅವನು ಹಿಡಿಯೋಕಾಯ್ತಿತ್ತ, ಇನ್ನಿನ ಗುಟ್ಲೆ ಸುತ್ತಕ್ಕೆ ಯಾರೇ ಪಾಠ ಆಗ್ಬಿಟ್ಟಿದೆ. ನನಗೆ ಬರೀ ಇದಕ್ಕೆ ಆಗೋದು.
ಈಗ ಬಂದು ಕಾಲಿಗೆ ಬಿದ್ದುಬಿಟ್ಟು ತಪ್ಪಾಯ್ತು ಇನ್ಯಾರು ಸುದ್ದಿಗೂ ಹೋಯ್ಕಿಲ್ಲ ನಾನು ಅಂತ ಕುಂತವನೆ. ಹೆಂಗೋ ಕಣ್ಮಗ, ನಿನ್ನಿಂದ ಒಂದು ಒಳ್ಳೇದಾಯ್ತು ಕಣಪ್ಪ. ಆ ಭಗವಂತ ನಿನಗೆ, ನಿನ್ನ ಮಕ್ಕಳಿಗೆ, ನಿನ್ನ ಎತ್ತಿಗೆ, ನೀ ಎಲ್ಲರಿಗೂ ಒಳ್ಳೇದು ಮಾಡ್ಲಿ ಕಣ್ಮಗ. ಬಾ, ಸಂದೆ ಮೇಲೆ ಒಂದು ಕೋಳಿ ಕೊಯ್ತೀವಿ, ಊಟ ಮಾಡ್ಕೊ ಬರೀವಂತೆ. ಬಾ ಮಗ, ಬಡವ್ರ ಮನೆ ಊಟ ಅಂದ್ಬಿಟ್ಟು ನಿನ್ನ ಸಂಕೋಚ ಪಟ್ಕೋಬೇಡ. ಅಲ್ಲ ಕಣಮ್ಮ, ನಿನ್ನಷ್ಟು ಇಲ್ವಲ್ಲಮ್ಮ ಬದುಕು ನನಗೆ. ಏನಿರೋದು ನನಗೆ, ನೀನು ಸರಿ ಬಿಡು, ಚೆನ್ನಾಗಿ ಹೇಳ್ತಾ ಇದ್ದಿ. ನಿನಗಿಲ್ಲ ಅಂದ್ರೆ ಬುಂಡಾಕಂಗಿಲ್ವಪ್ಪ, ಕೊಡ್ತಾಳೆ ಬುಂಡಾಕ ಮೋಸ ಮಾಡಿ ಅಳಿಮಯ್ಯ ಅಂತ ಆಸೆ ಇಲ್ವಾ? ಮಗಳು ಅಳಿಮಯ್ಯ ಅನ್ನೋದು ಅವಳು ಮನ್ಸಲ್ಲ ಅದೇ ಕಣಪ್ಪ. ನಿನ್ಗೊಂದು 10 ಎಕರೆನಾರು ಕೊಡ್ತಾಳೆ ಸುಮ್ಕಿರು. ಕೊಟ್ಟರು ನಾನು ಇಸ್ಕೊಳಕ್ಕಿಲ್ಲ. ನಮ್ಮ ಭಾವ ಚೆನ್ನಾಗಿರಲಿ, ಅವರೇ ಚೆನ್ನಾಗಿರ್ಲಿ ಕಣಮ್ಮ. ನನಗೆ ಮೈಲಿ ಶಕ್ತಿ ಕೊಟ್ಟಂತ ದೇವರು, ನಾನು ದುಡಿತೀನಿ, ನಾನು ಸಂಪಾದನೆ ಮಾಡ್ತೀನಿ ಕಣಮ್ಮ. ನಾನು ಇನ್ನೊಬ್ರದ್ಕಾಗೆಲ್ಲ ಆಸೆ ಮಾಡೋಕ್ಕಿಲ್ಲ. ಬೇಡ ನನಗೆ. ಪಾಪ ನಮ್ಮ ಭಾವ ಚೆನ್ನಾಗಿರಲಿ, ಅವಳು ಲಕ್ಷ್ಮಿ ನಮ್ಮ ಅಣ್ಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾಳೆ, ಅವಳು ಚೆನ್ನಾಗಿರಲಿ ಕಣಮ್ಮ. ಅಷ್ಟೇ ಸಾಕು. ನಾವು ಹೋದಾಗ ನಗ್ನಗಿತ ಕೈಗೆ ನೀರು ಕೊಟ್ಟು ನಮಗೆ ಉಣ್ಣಕ್ಕಿ ಕೊಡಲಿ ನನ್ನ ತಂಗೆ. ನನಗೆ ಅಷ್ಟೇ ಸಾಕು ಹೊರತು ಉಂಡು ಓದ ಅಂದ್ಕೊಂಡು ಒಳಿಯ ಮನೆ ತೊಳೆಯ ಹಂಗೆಲ್ಲ ಅನ್ಸ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಕಣಮ್ಮ. ಮೈಲಿ ಶಕ್ತಿ ಕೊಟ್ಟಾನೆ ಭಗವಂತ. ದುಡಿತೀನಿ, ಸಂಪಾದನೆ ಮಾಡ್ತೀನಿ, ನನ್ನ ಮಗನಿಗೆ ಸಂಪಾದನೆ ಮಾಡ್ತೀನಿ ಕಣಮ್ಮ ನಾನು. ಬಿಡು ಮಗ, ನಿನ್ನ ಸ್ವಾಭಿಮಾನಕ್ಕೆ ಒಪ್ತೆ ಕಣಪ್ಪ. ಬೇರೆಯವರಾಗಿದ್ರೆ ಅಷ್ಟು ಬದುಕು ಬಾಳದೆ ನಮಗೂ ಕೊಡ್ಲೇಳು ಅಂತ ಆಸೆ ಮಾಡೋರು. ನೀನಲ್ಲ ಮನ್ಸು ಬತ್ತೇವಲ್ಲ ಮಗ, ನಿಜಕ್ಕೂ ನೀನು ಭಾಳ ಒಳ್ಳೆಯನು ಕಣಪ್ಪ. ನೀನು ಒಳ್ಳೆತನಕ್ಕೆ ಭಗವಂತ ಮೋಸ ಮಾಡೋಕ್ಕಿಲ್ಲ, ಸುಮ್ಕಿರು. ಕಾಪಾಡ್ತಾನೆ, ಚೆನ್ನಾಗಿರ್ತೀಯೇ, ಎಲ್ಲರಂಗೆ ನೀನು ಚೆನ್ನಾಗಿರ್ತೀಯೇ. ಸುಮ್ಮನಿರು ಮಗ. ನೋಡು, ನನಗೆ ನನ್ನ ಕಷ್ಟ ಹೇಳ್ಕೊಂಡಿದ್ದಕ್ಕೆ ನೀನು ಎಷ್ಟೆಲ್ಲ ಇದು ಮಾಡಿದೀಯ ಅಂತ. ಪಾಪ ಮೀನ ಕಾಸು ಕೊಟ್ಟು ತಗೊಬಂದ? ಇಲ್ಲ, ನಾನೇ ಇಟ್ಕೊಬಂದಿದ್ದೆ ಗಂಡಲ್ಲಿ. ಹೇಳಪ್ಪ, ಕಾಸು ಕಿಸ್ಕೊಡು ತಗೊಬಂದಿದ್ರೆ ಕೊಡ್ತೀನಿ ಪಾಪ. ನೋಡು, ಅದಕ್ಕೆ ನನಗೆ ಆಪತ್ತದ ಮತ್ತೆ ನೀನು ಕೇಳೋದು ನಾನು ಕಾಸು ಬಿಡು ಅಂದ್ಬಿಟ್ಟು ಸುಮ್ಮನೆ ಹೋಗೋ. ನೀನು ಬಾಯಿ ಮುಚ್ಕೊಂಡು, ನೀನೇನು ಬೇರೆಯವಳ, ನೀನು ನಮ್ಮ ಊನಂಗಲ್ವಾ? ನೀನು ಸರಿ ಬಿಡು. ಎಷ್ಟು ಸತಿ ಊಟಕ್ಕಿಕ್ಕಿಲ್ಲ ನೀನು ಕರ್ದಿ ಹೊಲ್ತಾಗಿಲ್ತಾಗ ಬಂದಾಗ ಪಾಪ ಊಟ ಮಾಡು ಅಂದ್ಬಿಟ್ಟು ಊಟಕ್ಕೆ ಇಕ್ಕಿದೆಯೇ. ನಾನು ಕಾಸು ಕೊಡಕ್ಕೆ ಬಂದ ಉಂಡ್ಬಿಟ್ಟು ಹೇಳು. ಸುಮ್ಮನಿರಕ ಯಾಕಪ್ಪ ಆಗ್ತಲ್ಲಿ ಚೆನ್ನಾಗಿರ್ಬೇಕು. ನಿನ್ಗೆ ಬೇರೆ ಕಷ್ಟ, ನಾನು ಬೇರೆ ಕಷ್ಟವಾ ಹೇಳ್ತೀಯಲ್ಲ ನೀನು. ನನಗೆ ಕೇಳಿದೆ ನೀನು, ನನ್ನ ಮಗನಿಗೆ ಕಷ್ಟ ಸುಖ ಅರ್ಥ ಮಾಡ್ಕೊತಾನೆ ಅಂತ ತಾನೆ. ಊರಲ್ಲಿ ಬೇರೆ ಗಂಡಸ್ರು ಐತಿತ್ತಿಲ್ವ ಹೇಳಕ್ಕೆ ನೀನು? ಯಾಕೆ ನನಗೆ ಹೇಳ್ದೆ? ಏನೋ ಒಳ್ಳೆತನ ಅದೇ ಅರ್ಥ ಮಾಡ್ಕೊತಾನೆ ಅಂತ ತಾನೆ. ನಿಜ ಸೋಮಪ್ಪ, ನಿಜ. ಆ ಭಗವಂತ ಒಳ್ಳೇದು ಮಾಡ್ಲಿಕ್ಕನಪ್ಪ. ಹೆಂಗ ಬುಂಡಕ್ಕನ್ಗೆ ಒಳ್ಳೆ ಅಳಿಮಯ್ಯ, ಒಳ್ಳೆ ಸೊಸೆ. ಇನ್ನೇನಾಗಬೇಕು? ಇಬ್ಬರು ಒಳ್ಳೆಯ ಸೇರಿದ್ರಿ ಕಣಪ್ಪ ಅವ್ರ ಮನೆಗೆ. ಮಾತ್ರ ನಿಜಕ್ಕೂ ಅಕ್ಕನ್ನ ಅದು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ಲು ನಿಮ್ಮಂತ ಪಡಿಯೋಕ್ಕೆ. ಇವತ್ತು ಕಂಡವ್ರ ಮನೆದಕ್ಕೆ ಬಾಯಿ ಬಿಟ್ಕೊಂಡು ನಿಂತ್ಕೊತವೆ. ನೋಡು, ನೀನು ಬಾಯಲ್ಲಿ ಎಷ್ಟು ಚೆನ್ನಾಗಿ ಮಾತುಗಳು ಬಂದವು ಮಗ. ಭಾಳ ತಿಳುವಳಿಕೆ ನಿನ್ಕೊಂಡು ಹೇಳಿ ಈ ವಯಸ್ಸಿಗೆ ಈ ಥರ ತಿಳುವಳಿಕೆ ಮಾತಾಡ್ತೀಯ ನೀನು. ನಿಜಕ್ಕೂ ಭಾಳ ಖುಷಿ ಆಯ್ತದೆ ಕಣ್ಮಗ ನಿನ್ನ ಬಗ್ಗೆ. ಚೆನ್ನಾಗಿರಪ್ಪ, 100 ಕಾಲ ಚೆನ್ನಾಗಿರು ನೀನು. ಸಂದೆ ಮೇಲೆ ಬಾ ಮಗ, ಬಪ್ಪನ ದಮ್ಮಯ್ಯ ಬಾ, ಊಟ ಮಾಡ್ಕೊ ಬರೀವಂತೆ. ನಿಮ್ಮ ಅಣ್ಣಿರ ಅಂತ ಅನ್ನಕ್ಕೆ ಕೆಲಸ ಮಕ್ಕ. ಪಾಪ ನೀವು ಹೊಚ್ಕಟ್ಟಾಗ ಉಣ್ಣಿ, ನೀನೇ ಕೂನ ತಂಗಿಯಾಗಿ ಕೊಡು, ಊಟ ಮಾಡಲಿ ಅವಳೆ. ಎಲ್ಲರೂ ಗಂಡು ನೋಡ್ಬಿಟ್ಟು ಮದುವೆ ಮಾಡಕ್ಕ ಮಾಡದಪ್ಪ, ಈ ಬರೀ ಮಾಡದ ಕಣಪ್ಪ. ನಿಂಗೆ ಗೊತ್ತಲ್ಲ ಒಂಚೂರ ಸಾಲ ಸೂರ ಮಾಡ್ಕೊಬಿಟ್ಟಿನಿ. ಒಂದು ಜೊತೆ ವಾಲೆ ಜುಮ್ಕಿ ಮಾಡಿಸ್ಬೇಕು. ಈಗ ಅವ್ರೇನೋ ಮಾಡ್ಕೊಂಡು ಹೋಗ್ತೀವಿ ಅಂತಾರಪ್ಪ. ಇವತ್ತು ನಗ್ನಗಿತ ಮಾಡ್ಕೊಂಡು ಹೋಗ್ಬಿಟ್ಟು ನಾಳೆ ದಿವಸಕ್ಕೆ ಏನು ಹೊತ್ಕೊಂಡ್ಬಂದಿದ್ದೀನಿ ನಿಮ್ಮ ಅಪ್ಪನ ಮನೆಯಿಂದಾಗ ಏನಂತದವ ಹೆಣ್ಣು. ಅದಕ್ಕೆ ನಾನು ಹೆದರಿಕೆ ಕಣ್ಮಗ ನನಗೆ. ಯಾಕಂಗಂದ್ರು ಯಾರೋ ಒಬ್ರು ಹಂಗಂತಾರೆ ಅಂದ್ರೆ ಎಲ್ಲ ಅಂದಾರ. ಅಯ್ಯೋ ಬೇಡ ಸುಮ್ಕಿರು ಮಗ. ನಾವು ನಮ್ಮ ಬರ್ತಾನೆ ತಕ್ಕನಾಗಾರೆ ನಾವು ಮದುವೆ ಮಾಡ್ಕೊಡ್ಬೇಕು ಕಣ್ಮಗ. ಇನ್ನೊಬ್ರ ಮೇಲೆ ನಾವು ಹೊರೆ ಆಗಿರ್ಬೇಡ್ದು. ಸುಮ್ಮನಿರು ಬೇಡ ಕಣ. ನೋಡ ಸುಮ್ಕಿರಮ್ಮ, ಎಲ್ಲರೂ ಒಳ್ಳೆ ಕಡೆ ನೋಡ್ತೀನಿ. ಒಳ್ಳೆ ಗಂಡು ಸಿಕ್ಕಿದ್ರೆ ಮಾಡೋಕ್ಕಾಯ್ತದೆ. ಅದಕ್ಕೆ ಯಾಕೆ ತಲೆಗೆಡ್ಸ್ಕೊಂಡು ಹೆಂಗೋ ಮಗ ಇಷ್ಟು ಹೇಳ್ತೀರ ನನ್ನ ಮಗನಂಗೆ. ನನಗೆ ಅಷ್ಟೇ ಸಾಕು ಕಣ್ಮಗ. ಆಯಿತು ಹೋಗು, ಅಚ್ಚುಕಟ್ಟಾಗಿ ಮಾಡ್ಕೊಂಡು ಉಣ್ಣೋಗಿ. ನೀವೇ ನೆನ್ನೆನೂ ಮಾಡಿದೋ, ಇಲ್ಲಾಂದ್ರೆ ಏನು ಸಂಕೋಚ ಇಲ್ಲಮ್ಮ. ಬಂದು ಊಟ ಮಾಡೋನು, ನೆನ್ನೆ ದಿಸ್ಲು ಮಾಡಿದ್ದು ನೀವೇ ಊಟ ಮಾಡಿ ಪಾಪ. ಇನ್ನೊಂದು ಹೊತ್ತಾಯ್ತು ನಿಮಗೆ. ಅಯ್ಯೋ ಬಾ ಮಗ, ಏನಂತ ಎಲ್ಲ ಉಣ್ಣೋದು ಒಟ್ಟಿಗೆ ತಾನೆ, ಎಲ್ಲ ಉಣ್ಬಿಟ್ಟು ತಿಪ್ಪಿಗೆ ಹೋಗೋದು. ಬಾ ನೀನು ಅಂದರೆ. ಅಯ್ಯೋ ಇರ್ಲಿ, ಹೋಗಿ ಶಿವಮಕ್ಕ, ಊಟ ಮಾಡಿ ನೀವು. ಸರಿ ಕಣಪ್ಪ, ಆಯಿತು ಹೋಯ್ತೀನಿ. ಸರಿ ಶಿವಮಕ್ಕ, ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.